ಸ್ನೇಹಿತರೆ, ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಎರಡನೇ ಟೆಸ್ಟ್ ಮೂರನೇ ದಿನದ ಆಟದಲ್ಲಿ ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ ಆರ್ಭಟಕ್ಕೆ ವೆಸ್ಟ್ ಇಂಡೀಸ್ ತಂಡ ಆಲ್ ಔಟ್ ಆಗಿ ಹೋಗಿದೆ. ಅಷ್ಟಕ್ಕೂ ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವಿನ ಎರಡನೇ ಟೆಸ್ಟ್ ಮೂರನೇ ದಿನದ ಆಟ ಹೇಗಿತ್ತು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೌದು, ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವಿನ ಎರಡನೇ ಟೆಸ್ಟ್ ಮೂರನೇ ದಿನದ ಆಟದಲ್ಲಿ ಭಾರತದ ಬೌಲಿಂಗ್ ಅಬ್ಬರಕ್ಕೆ ವೆಸ್ಟ್ ಇಂಡೀಸ್ ತಂಡ ಆಲ್ ಔಟ್ ಆಗಿ ಹೋಗಿದೆ ಸ್ನೇಹಿತರೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಕಣಕ್ಕಿಳಿದ ವೆಸ್ಟ್ ಇಂಡೀಸ್ ಪರ ಓಪನಿಂಗ್ ನಲ್ಲಿ ಕ್ಯಾಂಬೆಲ್ 10 ರನ್ ಗಳಿಸುವ ಮೂಲಕ ವೆಸ್ಟ್ ಇಂಡೀಸ್ ತಂಡಕ್ಕೆ ನಿರಾಸೆಯಾಗಿ ನಿಲ್ತಾರೆ. ಇತ್ತ ಅತೆನ್ಜೆ 41 ರನ್ ಗಳಿಸುವ ಮೂಲಕ ವೆಸ್ಟ್ ಇಂಡೀಸ್ ತಂಡಕ್ಕೆ ಅದ್ದೂರಿ ಕೊಡುಗೆ ನೀಡ್ತಾರೆ. ಈ ಮೂಲಕವಾಗಿ ಪೇಲೆನ್ ಕೂಡ ಸೇರ್ಕೊಂಡ್ರು. ಇತ್ತ ಹೋಪ್ 36 ರನ್ ಗಳಿಸಿ ಹೊರಟಾದ್ರೆ ಇತ್ತ ಗ್ರೇವ್ಸ್ 17 ರನ್ ಗಳಿಸಿ ಕುಲ್ದೀಪ್ ಯಾದವ್ ಅವರಿಗೆ LBW ಆಗ್ತಾರೆ. ಈ ಮೂಲಕವಾಗಿ ವೆಸ್ಟ್ ಇಂಡೀಸ್ ತಂಡ ಭಾರತದ ಬೌಲಿಂಗ್ ಅಬ್ಬರಕ್ಕೆ 248 ರನ್ ಗಳಿಗೆ ಆಲ್ ಔಟ್ ಆಗಿ ಹೋಗುತ್ತೆ ಸ್ನೇಹಿತರೆ. ಭಾರತದ ಪರ ಬೌಲಿಂಗ್ ನಲ್ಲಿ ಕುಲ್ದೀಪ್ ಯಾದವ್ ಅವರು ಅದ್ಭುತ ಬೌಲಿಂಗ್ ಮಾಡ್ತಾರೆ ಸ್ನೇಹಿತರೆ. ಹಾಕಿದಂತೆ 26.5 ಓವರ್ಗಳಲ್ಲಿ ಕೇವಲ 82 ರನ್ ಕೊಡುವ ಮೂಲಕ 5 ವಿಕೆಟ್ ಕಬಳಿಸಿ ಮಿಂತಾರೆ. ಈ ಮೂಲಕವಾಗಿ ಕುಲ್ದೀಪ್ ಯಾದವ್ ಅವರು ಕೂಡ ಅದ್ಭುತ ಬೌಲಿಂಗ್ ಮಾಡ್ತಾರೆ. ರವೀಂದ್ರ ಜಡೇಜಾ ಅವರು ಹಾಕಿದಂತಹ 19 ಓವರ್ಗಳಲ್ಲಿ ಕೇವಲ 46 ರನ್ ಕೊಡುವ ಮೂಲಕ 3 ವಿಕೆಟ್ ಪಡೆದು ಮಿಂತಾರೆ. ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್ ಅವರು ತಲಾ 1 ವಿಕೆಟ್ ಪಡೆದುಕೊಳ್ಳುತ್ತಾರೆ ಸ್ನೇಹಿತರೆ. ಈ ಮೂಲಕವಾಗಿ ವೆಸ್ಟ್ ಇಂಡೀಸ್ ತಂಡ 248 ರನ್ ಗಳಿಗೆ ಆಲ್ ಔಟ್ ಆಗಿ ಹೋಗುತ್ತೆ. ಎರಡನೇ ಇನ್ನಿಂಗ್ಸ್ ನಲ್ಲಿ ನಮ್ಮ ಭಾರತ ತಂಡ ಬ್ಯಾಟಿಂಗ್ ಮಾಡದೆ ವೆಸ್ಟ್ ಇಂಡೀಸ್ ತಂಡಕ್ಕೆ ಫಾಲೋ ಅನ್ನು ಕೊಡುತ್ತೆ ಸ್ನೇಹಿತರೆ. ಈ ಮೂಲಕ ವೆಸ್ಟ್ ಇಂಡೀಸ್ ತಂಡ ಎರಡನೇ ಇನ್ನಿಂಗ್ಸ್ ನಲ್ಲಿ 173 ರನ್ ಗಳಿಗೆ 2 ವಿಕೆಟ್ ಕಳೆದುಕೊಂಡಿದೆ ಸ್ನೇಹಿತರೆ. ಮೊದಲ ಇನ್ನಿಂಗ್ಸ್ ನಲ್ಲಿ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಅದ್ದೂರಿ ಬೌಲಿಂಗ್ ಮಾಡಿದೆ ಹಾಗೂ ವೆಸ್ಟ್ ಇಂಡೀಸ್ ತಂಡ ಭಾರತದ ಬೌಲಿಂಗ್ ಆರ್ಭಟಕ್ಕೆ ಆಲ್ ಔಟ್ ಕೂಡ ಆಯ್ತು ಸ್ನೇಹಿತರೆ. ಭಾರತದ ಬೌಲಿಂಗ್ ಆರ್ಭಟದ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.